ವಿದ್ಯಾರ್ಥಿಗಳೇ, ಹಿಂದಿನ ಸೆಷನಲ್ಲಿ ನಾವು ಕ್ಲಸ್ಟರ್ ಅಪ್ರೋಚ್ ಗುಂಪು ಮಾರ್ಗ ಅದಕ್ಕೆ ಸಂಬಂಧಪಟ್ಟಂತೆ ಮೀನಿಂಗ್, ಫೋಕಸ್ ಏರಿಯಾ, ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ ಕ್ಲಸ್ಟರ್ ಡೆವಲಪ್ಮೆಂಟ್ ಅಪ್ರೋಚ್ ಅದರ ಬಗ್ಗೆ ನೋಡಿದ್ವಿ. ಈಗ ಇಂಪಾರ್ಟೆನ್ಸ್ ಆಫ್ ಕ್ಲಸ್ಟರ್ ಅಪ್ರೋಚ್, ಗುಂಪು ಮಾರ್ಗದ ಪ್ರಯೋಜನಗಳು ಅಥವಾ ಅನುಕೂಲ ಅಂತಂದು. ಮೊದಲನೇದಾಗಿ ಕನ್ಸರ್ವೇಷನ್ ಆಫ್ ಟ್ರೆಡಿಷನಲ್ ಆರ್ಟ್ಸ್. ದ ಗ್ರೂಪ್ ಅಪ್ರೋಚ್ ಹೆಲ್ಪ್ಸ್ ಪ್ರಿಸರ್ವ್ ಟ್ರೆಡಿಷನಲ್ ಆರ್ಟ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಇನ್ ರೂರಲ್ ಏರಿಯಾಸ್. ಕನ್ಸರ್ವೇಷನ್ ಆಫ್ ಟ್ರೆಡಿಷನಲ್ ಆರ್ಟ್ಸ್ ಅಂದರೆ ಸಾಂಪ್ರದಾಯಿಕ ಕಲೆಗಳ ರಕ್ಷಣೆ ಅಂತಂದು. ಗುಂಪು ಮಾರ್ಗವು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಾಂಪ್ರದಾಯಿಕ ಕಲೆಗಳು ಮತ್ತು ಚಟುವಟಿಕೆಗಳನ್ನು ರಕ್ಷಣೆ ಮಾಡೋದಕ್ಕೆ ನೆರವಾಗುತ್ತೆ ಅಂತಂದು. ಉದಾಹರಣೆಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕುಂಬಾರಿಕೆಯ ವೃತ್ತಿ ಆಗಿರ್ಬೋದು, ಬುಟ್ಟಿ ಹೆಣೆಯುವುದಾಗಿರ್ಬೋದು, ಚಾಪೆ ತಯಾರಿಕೆ ಆಗಿರ್ಬೋದು, ಗೊಂಬೆ ತಯಾರಿಕೆ ಆಗಿರ್ಬೋದು, ಅಥವಾ ಇತರೆ ಯಾವುದೇ ರೀತಿಯ ಕರಕುಶಲ ಕಲೆ ಆಗಿರ್ಬೋದು. ಇಂತಹ ಕಲೆಗಳನ್ನು ರಕ್ಷಿಸೋದಕ್ಕೆ ಮತ್ತು ಅಭಿವೃದ್ಧಿಪಡಿಸೋದಕ್ಕೆ ಈ ಮಾರ್ಗ ಸಹಕಾರಿಯಾಗಿದೆ ಅಂತ. ಸೆಕೆಂಡ್ ಪಾಯಿಂಟ್, ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಥ್ರೂಔಟ್ ದ ಇಯರ್. ಡೆವಲಪ್ಮೆಂಟ್ ಅಲಾಂಗ್ ದಿಸ್ ಅಪ್ರೋಚ್ will helps to create productive employment opportunities throughout the year and reduce the pressure on agriculture. Creation of employment opportunities throughout the year ಅಂದರೆ ವರ್ಷಾದ್ಯಂತ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದು ಅಂತಂದು. ಗುಂಪು ಮಾರ್ಗದ ಮೂಲಕ ವರ್ಷಾದ್ಯಂತ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ಕೃಷಿ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯಕ ಅಂತಂದು. ನಾವೀಗಾಗಲೇ ಗಮನಿಸೋ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಲವು ರೀತಿಯ ನಿರುದ್ಯೋಗಗಳನ್ನು ಕಾಣಬಹುದು. ಈ ಋತು ಸಂಬಂಧಿ ನಿರುದ್ಯೋಗ ಕಾಣ್ತೀವಿ. ಅಂದರೆ ವರ್ಷದ ಕೆಲವು ತಿಂಗಳು ಉದ್ಯೋಗದಲ್ಲಿದ್ದರೆ ಉಳಿದಂತಹ ತಿಂಗಳುಗಳು ನಿರುದ್ಯೋಗಿಗಳಾಗಿಯೇ ಇರಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ ಮತ್ತೊಂದು ನಿರುದ್ಯೋಗ ಡಿಸ್ಕ್ಯೂಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ, ಅಂದರೆ ಮರೆಮಾಚಿದ ನಿರುದ್ಯೋಗ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೃಷಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜನರು ಕಾರ್ಯನಿರತವಾಗಿರುವಂತಹ ಒಂದು ಸ್ಥಿತಿ ಅಂತಂದು ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಈ ಹೆಚ್ಚುವರಿ ಕಾರ್ಯನಿರತ ಕಾರ್ಮಿಕರನ್ನು ಕೆಲಸದಿಂದ ತೆಗೆದರೂ ಸಹ ಅಥವಾ ಅವರಿಗೆ ಬೇರೆ ಕಡೆ ಉದ್ಯೋಗ ಕೊಟ್ಟರೂ ಸಹ ಅದು ಉತ್ಪಾದಕತೆಯ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಅಂತಿಮ ಕಾರ್ಮಿಕನ ಸೀಮಾಂತ ಉತ್ಪಾದಕತೆ ಅನ್ನೋದು ಶೂನ್ಯ ಅಂತಲೇ ನಾವು ಹೇಳ್ತೀವಿ. ಈ ರೀತಿ ಈ ಎರಡೂ ನಿರುದ್ಯೋಗಗಳು ಸಹ ಗ್ರಾಮೀಣ ಆರ್ಥಿಕತೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತವೆ. ಇವುಗಳನ್ನು ತಪ್ಪಿಸಿ ವರ್ಷಪೂರ್ತಿ ಉದ್ಯೋಗವನ್ನು ಕೊಡೋದ್ರ ಮೂಲಕ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಇದು ನೆರವಾಗುತ್ತೆ ಅಂತಂದು. ಥರ್ಡ್ ಪಾಯಿಂಟ್, ವ್ಯಾಲ್ಯೂ ಅಡಿಷನ್ ಟು ಲೋಕಲ್ ಪ್ರೊಡ್ಯೂಸಸ್. The group development approach helps the local product to be valued. ಅಂದರೆ ಸ್ಥಳೀಯ ಉತ್ಪನ್ನಗಳ ಮೌಲ್ಯವರ್ಧನೆ ಅಂತಂದು. ಗುಂಪು ಅಭಿವೃದ್ಧಿ ಮಾರ್ಗದ ಸಹಾಯದಿಂದ ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯವಾಗುವಂತಹ ಸ್ಥಳೀಯ ಉತ್ಪನ್ನಗಳನ್ನು ಬಳಸಿಕೊಂಡು
ಅವುಗಳನ್ನು ಇತರೆ ಉಪಯುಕ್ತ ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಮೂಲಕ ಅವುಗಳ ಮೌಲ್ಯವನ್ನು ಹೆಚ್ಚಿಸೋದಕ್ಕೆ, ಆ ಮೂಲಕ ಹೆಚ್ಚು ಹೆಚ್ಚು ಆದಾಯವನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಂದುಕೊಡೋದಕ್ಕೆ ಈ ಮಾರ್ಗ ಅನುಕೂಲ ಅಂತಂದು ಹೇಳ್ಬೋದು. ಉದಾಹರಣೆಗೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಿದಿರು ಆಗಿರ್ಬೋದು, ಈಚಲ ಗಿಡ ಆಗಿರ್ಬೋದು, ಅಥವಾ ಈಚಲ ಗರಿ ಆಗಿರ್ಬೋದು, ಈ ರೀತಿ ಇವುಗಳನ್ನು ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನಾಗಿ ಪರಿವರ್ತಿಸಿ, ಅಂದರೆ ಈಚಲ ಗರಿಯಿಂದ ಚಾಪೆಯನ್ನು ತಯಾರಿಸ್ಬೋದು, ಬಿದಿರಿನಿಂದ ಗೊಂಬೆಗಳನ್ನು ತಯಾರಿಸ್ಬೋದು, ಅಥವಾ ಆಟದ ಸಾಮಗ್ರಿಗಳನ್ನು ತಯಾರಿಸ್ಬೋದು. ಈ ರೀತಿ ಮಾಡೋದ್ರ ಮೂಲಕ ಸ್ಥಳೀಯ ಲಭ್ಯವಿರುವಂತಹ ಉತ್ಪನ್ನಗಳ ಮೌಲ್ಯವನ್ನು ಹೆಚ್ಚಿಸಿ ಅದರ ಮೂಲಕ ಗ್ರಾಮೀಣ ಜನರಿಗೆ ಹೆಚ್ಚು ಆದಾಯವನ್ನು ತಂದುಕೊಡಬಹುದು. ನೆಕ್ಸ್ಟ್, ಬೆನಿಫಿಟ್ ಆಫ್ ಎಕಾನಮಿ ಟು ರೂರಲ್ ಆರ್ಟಿಸನ್ಸ್. Rural artisans benefit from the development of the cluster approach through the acquisition and production of raw materials. ಗ್ರಾಮೀಣ ಕುಶಲಕರ್ಮಿಗಳಿಗೆ ಮಿತವ್ಯಯದ ಪ್ರಯೋಜನ. ಗುಂಪು ಮಾರ್ಗದ ಮೂಲಕ ಅಭಿವೃದ್ಧಿ ಸಾಧನೆಯು ಕಚ್ಚಾ ವಸ್ತುಗಳ ಖರೀದಿ, ಉತ್ಪಾದನೆ ಮಾಡುವಿಕೆ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಗ್ರಾಮೀಣ ಕುಶಲಕರ್ಮಿಗಳಿಗೆ ಮಿತವ್ಯಯದ ಪ್ರಯೋಜನವನ್ನು ಒದಗಿಸಿಕೊಡುತ್ತೆ. ಅಂದರೆ ಅವರು ಖರೀದಿ ಮಾಡುವಂತಹ ಕಚ್ಚಾ ವಸ್ತುಗಳು ಸಾಧ್ಯ ಆದಷ್ಟು ಕಡಿಮೆ ಬೆಲೆಗೆ ಲಭ್ಯವಾಗುವಂತೆ ಮಾಡುತ್ತೆ ಮತ್ತು ಉತ್ಪಾದಿಸಿದ ಉತ್ಪನ್ನಗಳಿಗೆ ಸೂಕ್ತವಾದಂತಹ ಒಂದು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೆ ಅಂತಂದು. ನೆಕ್ಸ್ಟ್, ಪ್ರಾಫಿಟಬಲ್ ಮಾರ್ಕೆಟಿಂಗ್ ಆಫ್ ಪ್ರಾಡಕ್ಟ್. The community development process provides the opportunity to sell products systematically and profitably. ಅಂದರೆ ಉತ್ಪನ್ನಗಳ ಲಾಭದಾಯಕ ಮಾರಾಟ ಅಂತಂದು. ಸಮುದಾಯ ಅಭಿವೃದ್ಧಿ ಪ್ರಕ್ರಿಯೆಯು ಗ್ರಾಮೀಣ ಪ್ರದೇಶದ ಉತ್ಪನ್ನಗಳನ್ನು ವ್ಯವಸ್ಥಿತವಾಗಿ ಮತ್ತು ಲಾಭದಾಯಕವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಂದರೆ ನಷ್ಟದ ಮಾರಾಟವನ್ನು ತಪ್ಪಿಸುತ್ತೆ. ಅದೇ ರೀತಿ ಉತ್ಪನ್ನಗಳಿಗೆ ಸೂಕ್ತವಾದಂತಹ ಮಾರುಕಟ್ಟೆ ಸೌಲಭ್ಯವನ್ನು ಮತ್ತು ಸೂಕ್ತವಾದಂತಹ ಬೆಲೆಯನ್ನು ಒದಗಿಸ್ಕೊಡುತ್ತೆ ಅಂತಂದು ಹೇಳ್ಬೋದು. ಇಷ್ಟು ಬೆನಿಫಿಟ್ಸ್ ಆಫ್ ಕ್ಲಸ್ಟರ್ ಅಪ್ರೋಚ್. ನೆಕ್ಸ್ಟ್, ಇವಾಲ್ಯೂಷನ್ ಆಫ್ ಕ್ಲಸ್ಟರ್ ಡೆವಲಪ್ಮೆಂಟ್ ಅಪ್ರೋಚ್. ಅಂದರೆ ಗುಂಪು ಅಭಿವೃದ್ಧಿ ಮಾರ್ಗದ ಮೌಲ್ಯಮಾಪನ ಅಂತ. ದ ಕ್ಲಸ್ಟರ್ ಡೆವಲಪ್ಮೆಂಟ್ ಅಪ್ರೋಚ್ ಮೆಟ್ ವಿತ್ ಲಿಮಿಟೆಡ್ ಸಕ್ಸಸ್ ಸಿನ್ಸ್ ದ ಎನ್ವಿರಾನ್ಮೆಂಟ್ ರಿಕ್ವೈರ್ಡ್ ಫಾರ್ ಇಟ್ಸ್ ಸಕ್ಸಸ್ ವಾಸ್ absent. The agricultural sector remained weak. The block level team neither exhibited the required unity and coordinated effort, nor did it secure the help of non-official leadership. The local level organizations like cooperatives and panchayats remained weak. The quality of service provided at the block level lacked essence. The social structure of the village society did not undergo much change. Too much stress on welfare at the expense of development is not feasible.
ಮೌಲ್ಯಮಾಪನ, ಸಾಮುದಾಯಿಕ ಅಭಿವೃದ್ಧಿ ಮಾರ್ಗದ ಮೌಲ್ಯಮಾಪನ ಅಂದರೆ ಸಾಮುದಾಯಿಕ ಅಭಿವೃದ್ಧಿ ಮಾರ್ಗದ ವಿಧಾನದ ಯಶಸ್ಸಿಗೆ ಅಗತ್ಯವಾದಂತಹ ವಾತಾವರಣವು ಇಲ್ಲದೇ ಇರುವುದರಿಂದಾಗಿ ಈ ವಿಧಾನವು ಸೀಮಿತ ಯಶಸ್ಸನ್ನು ಮಾತ್ರ ಕಂಡಿತು. ಅದರಲ್ಲೂ ಕೃಷಿ ಕ್ಷೇತ್ರ ದುರ್ಬಲ ಆಯಿತು. ಬ್ಲಾಕ್ ಮಟ್ಟದಲ್ಲಿ ರಚಿಸಲಾದಂತಹ ತಂಡಗಳಲ್ಲಿ ಇರಬೇಕಾದಂತಹ ಏಕತೆ ಮತ್ತು ಸಮನ್ವಯತೆ ಅನ್ನೋದು ಕೊರತೆಯಿಂದ ಕೂಡಿತ್ತು. ಅಲ್ಲದೆ ಈ ಕೆಲವೊಂದು ಅಧಿಕೃತವಲ್ಲದ ನಾಯಕತ್ವದ ಸಹಾಯವನ್ನು ಈ ವಿಧಾನವು ಪಡೆದುಕೊಳ್ಳಲಿಲ್ಲ. ಸ್ಥಳೀಯ ಮಟ್ಟದ ಸಂಘಟನೆಗಳಾದಂತಹ ಸಹಕಾರಿ ಸಂಸ್ಥೆಗಳು ಮತ್ತು ಪಂಚಾಯಿತಿಗಳು ದುರ್ಬಲವಾಗಿಯೇ ಉಳಿದವು. ಬ್ಲಾಕ್ ಮಟ್ಟದಲ್ಲಿ ಒದಗಿಸಲಾದಂತಹ ಸೇವೆಗಳು ಅಷ್ಟೊಂದು ಗುಣಮಟ್ಟದ ಸೇವೆಗಳು ಆಗಿರಲಿಲ್ಲ. ಗ್ರಾಮ ಸಮಾಜದ ಸಾಮಾಜಿಕ ರಚನೆಯು ಈ ಮಾರ್ಗದಿಂದಾಗಿ ಹೆಚ್ಚು ಬದಲಾವಣೆಗೆ ಒಳಗಾಗಲಿಲ್ಲ. ಅಭಿವೃದ್ಧಿಯ ಸಾಧನೆಗಾಗಿ ಆರ್ಥಿಕ ಕಲ್ಯಾಣವನ್ನು ಹೆಚ್ಚಿನ ಒತ್ತಡಕ್ಕೆ ಒಳಪಡಿಸುವುದು ಅಷ್ಟು ಸಮಂಜಸ ಅಲ್ಲ. ಅಂದರೆ ಒಂದು ಕಡೆ ಅಭಿವೃದ್ಧಿನೂ ಆಗಬೇಕು, ಮತ್ತೊಂದು ಕಡೆ ಆರ್ಥಿಕ ಕಲ್ಯಾಣವೂ ಸಹ ಆಗಬೇಕು. ಇಲ್ಲಿ ಆರ್ಥಿಕ ಕಲ್ಯಾಣವನ್ನು ಬಲಿಕೊಟ್ಟು ಅಭಿವೃದ್ಧಿಯನ್ನು ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತಂದು. The financial, material and administrative resources of the cluster development approach were spread too thinly. Therefore, the program could not produce a lasting impact on any sector, particularly the agricultural sector. There are other problems too. While the success of cluster development approach largely depend on people's cooperation, people remained passive and the extension workers lacked the necessary training. ಸಾಮುದಾಯಿಕ ಅಭಿವೃದ್ಧಿ ಮಾರ್ಗದಲ್ಲಿ ಹಣಕಾಸು, ಸಲಕರಣೆಗಳು, ಯಂತ್ರೋಪಕರಣಗಳು ಮತ್ತು ಆಡಳಿತ ಸಂಪನ್ಮೂಲಗಳು ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಇದರಿಂದಾಗಿ ಕಾರ್ಯಕ್ರಮಗಳು ಯಾವುದೇ ವಲಯದ ಮೇಲೆ, ಅದರಲ್ಲೂ ವಿಶೇಷವಾಗಿ ಕೃಷಿ ಕ್ಷೇತ್ರದ ಮೇಲೆ ಶಾಶ್ವತ ಪರಿಣಾಮವನ್ನು ಬೀರುವಲ್ಲಿ ವಿಫಲ ಆಯಿತು. ಸಾಮುದಾಯಿಕ ಅಭಿವೃದ್ಧಿ ವಿಧಾನದ ಯಶಸ್ಸು ಮುಖ್ಯವಾಗಿ ಜನರ ಸಹಕಾರವನ್ನು ಅವಲಂಬಿಸಿರುತ್ತೆ. ಆದರೆ ಜನರು ನಿಷ್ಕ್ರಿಯವಾಗಿದ್ದರು ಮತ್ತು ಈ ವಿಸ್ತರಣಾ ಕೆಲಸದಲ್ಲಿ ತೊಡಗಿದ್ದಂತಹ ಕಾರ್ಮಿಕರಿಗೆ ಬೇಕಾದಂತಹ ತರಬೇತಿಯ ಕೊರತೆ ಇತ್ತು. ಇದರಿಂದಾಗಿ ಈ ವಿಧಾನ ಅಷ್ಟು ಯಶಸ್ವಿ ಆಗಲಿಲ್ಲ ಅಂತ. The cluster development approach also suffered because of paucity of trained and managerial staff. There has been shortage of professional managers for local enterprises and agencies. As such, even well-conceived programs could not be successfully implemented. ತರಬೇತಿ ಪಡೆದಂತಹ ಮತ್ತು ಸಿಬ್ಬಂದಿ ಮತ್ತು ವ್ಯವಸ್ಥಾಪಕರ ಕೊರತೆ, ಇವೆರಡೂ ಕಾರಣಗಳಿಂದಾಗಿ ಕ್ಲಸ್ಟರ್ ಅಭಿವೃದ್ಧಿ ವಿಧಾನವು ಸಾಕಷ್ಟು ವಿಫಲ ಆಯಿತು. ಸ್ಥಳೀಯ ಉದ್ಯಮಿಗಳು ಮತ್ತು ಏಜೆನ್ಸಿಗಳಿಗೆ ವೃತ್ತಿಪರ ವ್ಯವಸ್ಥಾಪನೆಯ ಕೊರತೆ ಅನ್ನೋದು ಎದುರಾಯಿತು. ಹಾಗಾಗಿ ಉತ್ತಮವಾಗಿ ಆರಂಭಿಸಲಾದಂತಹ ಕಾರ್ಯಕ್ರಮಗಳನ್ನೂ ಸಹ ಈ ವಿಧಾನವು ಯಶಸ್ವಿಯಾಗಿ ಕಾರ್ಯಗತಗೊಳಿಸುತ್ತಿಲ್ಲ. Through
cluster development approach met with limited success. The experience gained is worth recalling and implementing its future programs. It has drawn attention to the crucial role of agriculture in economic development and also the need for extending incentives to farmers. It also made it clear that resources are to be diverted to most responsible areas to ensure and realize maximum gain in the shortest possible time. A mere bureaucratic approach to rural development is not enough. Local people and organizations like voluntary agencies and cooperatives are to play a positive and productive role in rural reconstruction. ಸಾಮುದಾಯಿಕ ಅಭಿವೃದ್ಧಿಯ ಮಾರ್ಗವು ಸೀಮಿತವಾದ ಯಶಸ್ಸನ್ನು ಕಂಡರೂ ಸಹ ಇದರಿಂದ ಪಡೆದುಕೊಂಡಂತಹ ಅನುಭವವು ಮುಂದಿನ ಕಾರ್ಯಕ್ರಮಗಳನ್ನು ಯೋಜಿಸುವುದಕ್ಕೆ ಮತ್ತು ಕಾರ್ಯಗತಗೊಳಿಸುವುದಕ್ಕೆ ಸಹಾಯಕವಾಗಿದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯು ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸುತ್ತೆ ಮತ್ತು ರೈತರಿಗೆ ಪ್ರೋತ್ಸಾಹಧನವನ್ನು ನೀಡುವಂತಹ ಅವಶ್ಯಕತೆ ಇರುತ್ತೆ. ಇವೆರಡರ ಬಗ್ಗೆಯೂ ಸಹ ಸಾಮುದಾಯಿಕ ಅಭಿವೃದ್ಧಿ ಮಾರ್ಗವು ಗಮನವನ್ನು ಸೆಳೆದಿದೆ. ಮೊದಲನೇದಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ವಹಿಸುವಂತಹ ನಿರ್ಣಾಯಕ ಪಾತ್ರ, ಎರಡನೇದಾಗಿ ರೈತರಿಗೆ ಪ್ರೋತ್ಸಾಹಧನ ನೀಡುವಂತಹ ಅಗತ್ಯತೆ, ಈ ಎರಡರ ಕಡೆಗೂ ಸಹ ಗಮನವನ್ನು ಸೆಳೆದಿದೆ. ಕಡಿಮೆ ಸಮಯದಲ್ಲಿ ಗರಿಷ್ಠ ಲಾಭವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಸಂಪನ್ಮೂಲಗಳನ್ನು ಹೆಚ್ಚಿನ ಜವಾಬ್ದಾರಿಯುತ ಪ್ರದೇಶಗಳಿಗೆ ಹಂಚಿಕೆ ಮಾಡಬೇಕು ಅಂತಂದು ಈ ವಿಧಾನ ಸ್ಪಷ್ಟಪಡಿಸಿದೆ. ಅಭಿವೃದ್ಧಿಗೆ ಕೇವಲ ಅಧಿಕಾರಶಾಹಿ ವಿಧಾನ ಸಾಕಾಗದಿಲ್ಲ. ಅಭಿವೃದ್ಧಿ ಎನ್ನೋದು ಸ್ಥಳೀಯ ಜನರು ಮತ್ತು ಸಂಸ್ಥೆಗಳು ಗ್ರಾಮೀಣ ಪುನರ್ನಿರ್ಮಾಣದಲ್ಲಿ ಸಕಾರಾತ್ಮಕ ಮತ್ತು ಉತ್ಪಾದಕ ಪಾತ್ರವನ್ನು ವಹಿಸಿದಾಗ ಮಾತ್ರ ಅಭಿವೃದ್ಧಿ ಎನ್ನೋದು ಸಾಧ್ಯ ಆಗುತ್ತೆ ಅನ್ನುವುದನ್ನು ಈ ವಿಧಾನ ತಿಳಿಸ್ಕೊಟ್ಟಿದೆ. ಇಲ್ಲಿವರೆಗೆ ಇಂಪಾರ್ಟೆನ್ಸ್ ಆಫ್ ಕ್ಲಸ್ಟರ್ ಅಪ್ರೋಚ್, ಸಾಮುದಾಯಿಕ ಮಾರ್ಗದ ಪ್ರಾಮುಖ್ಯತೆ ಮತ್ತು ಇವಲ್ಯೂಷನ್ ಆಫ್ ಕ್ಲಸ್ಟರ್ ಡೆವಲಪ್ಮೆಂಟ್ ಅಪ್ರೋಚ್, ಸಾಮುದಾಯಿಕ ಮಾರ್ಗದ ಮೌಲ್ಯಮಾಪನದ ಬಗ್ಗೆ ನಾವು ತಿಳಿದುಕೊಂಡ್ವಿ.